ಬಾಯ್ಸ್ ಮಸ್ತಾಗಿ ಚೌಮಿನ್ ತಿನ್ನಕ್ಕೆ ಹೋಗ್ತಾಯಿದ್ದೀವಿ, ತೋರಿಸ್ತೀನಿ ಹೆಂಗಿರತ್ತೆ ಅಂತ ನಿಮಗೆ. ನೋಡಿ ಒಳ್ಳೆ ಟೇಸ್ಟ್ ಮಾತ್ರ ತೋರಿಸ್ತೀನಿ ಇವಾಗ. ಗೈಸ್ ಇವಾಗ ಮಸ್ತಾಗಿ ತಿಂದ್ಕೊಂಡು ಎಲ್ಲ ಬಂದಾಯಿತು. ನಂದಿಬ್ಬರು ತಂಗಿ ಉಪ್ಪು ಎತ್ಕೊಂಡು ಹೋಗ್ಬೇಕಾಗಿತ್ತು, ಮನೆಗೆ ಅಂದ್ಬಿಟ್ಟು ಎತ್ಕೊಂಡೋದ್ರು. ಅದು ಸ್ವಲ್ಪ ಅಲ್ಲ, ಫುಲ್ ಜಾಸ್ತಿ ಎತ್ಕೊಂಡು ಹೋಗಬೇಕು. ಇವಳೊಬ್ಳು ತಂಗಿ, ಇವಳೊಬ್ಳು, ಇವನ ತಮ್ಮ ಇದು ಎತ್ಕೊಬರ್ತಾನೆ. ಅದರೊಳಗಡೆ ಇದಿದೆ, ವಾಷಿಂಗ್ ಪೌಡರ್ ಇದೆ. ಅದು ಕೊಡು ಅಂದರೆ ಕೊಡ್ತಿಲ್ಲ, ಏನು ಕೊಡಲ್ಲ, ಎತ್ಕೊಂಡು ಬರ್ತೀನಿ ಎಷ್ಟು ಹೇಳಿದ್ರು. ಸರಿ ಮನೆ ಹತ್ರ ಹೋಗೋವರೆಗೂ ಇರಿ. ಇವಾಗ ಹೋಗ್ಬಿಟ್ಟು ಮಸ್ತಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಬೆಟ್ಟ ಹತ್ತಿ. ಇವಾಗ ಒಂದು ಅರ್ಧ ಬೆಟ್ಟ ಇಳಿದೆ, ಇವಾಗ ಹತ್ತುತ್ತಾ ಇದ್ದೀವಿ. ಮುಂದೆ ಹೋಗ್ಬಿಟ್ಟು ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್ಸ್ ಗುಡ್ ಈವ್ನಿಂಗ್. ಮತ್ತೆ ಇವಾಗ ಪೂಜೆಗೆ ಹೋಗ್ತಾಯಿದ್ದೀವಿ. ಫುಲ್ಲು ಚಳಿ ಇವತ್ತಂತೂ, ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ ನೋಡಿ. ಫುಲ್ ಅಂದರೆ ಫುಲ್ಲು ಆಗ್ತಾನೆ ಇಲ್ಲ, ಫುಲ್ಲು ಚಳಿ ಇವತ್ತು. ಮಸ್ತಾಗೆ ಎಲ್ಲ ಹೋಗ್ಬಿಟ್ಟಿದ್ದಾರೆ, ನಾನು ತಮ್ಮ ಅಷ್ಟೇ ಇಬ್ಬರೇ ಹೋಗ್ತಾಯಿದ್ದೀವಿ. ಫುಲ್ಲು ಕತ್ಲೆ, ಮಾಮೂಲಿ ಲೈಟ್ ಇಲ್ಲದೆ ನಡೆಯೋಕ್ಕಾಗಲ್ಲ. ಸುಮ್ಮನೆ ಎಲ್ಲಾದರೂ ಪಕ್ಕ ಬೀಳ್ತೀವಿ ಬೆಟ್ಟದಿಂದ ಕೆಳಗಡೆ. ಇವಾಗೂ ಏನೋ ಕಾಣಿಸ್ತಿಲ್ಲ, ನನ್ನ ತಮ್ಮ ಫೋನಲ್ಲಿ ಟಾರ್ಚ್ ಹಾಕ್ತಿದ್ದಾನೆ ಆ ಕಡೆ, ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸರಿ ಟೆಂಪಲ್ ಹತ್ರ ಓಡಿಸಿಗೋಣ, ಅಲ್ಲಿ ವೈಬ್ ಚೆಕ್ ಮಾಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನೋಡಿ ಬೀಳ್ತಾ ಇದೆ, ಮತ್ತೆ ಹೋಯ್ತಾ ಇದ್ದೀವಿ, ಫುಲ್ಲು ಚಳಿ. ಸರಿ ಅಲ್ಲಿ ಟೆಂಪಲ್ ಹತ್ರ ಓಡಿಸಿಗೋಣ. ಬಾಯ್ಸ್ ಬಂದಾಯಿತು ಟೆಂಪಲ್ ಹತ್ರ. ಇವತ್ತು ಸ್ವಲ್ಪ ಜನ ಕಡಿಮೆನೇ, ಯಾಕಂದರೆ ಇದು ನಮ್ಮೂರದ್ದು ಮಾತ್ರ ಇವತ್ತು, ನೆನ್ನೆ ಬೇರೆಯವ್ರದ್ದು. ಆದರೆ ಫಸ್ಟು ಪೂಜೆ ನಮ್ಮದೇ ಆಗೋದು. ಇವತ್ತೆಲ್ಲ ಆಚೆ ಕೂತ್ಕೊಂಡವ್ರೆ. ಇವತ್ತೇನೋ ಗಾಳಿ ಕಡಿಮೆ ಅನಿಸ್ತಿದೆ, ನೋಡ್ಬೋದು ಜನನೂ ಕಡಿಮೆನೇ ಇದ್ದಾರೆ. ಆದರೆ ಒಳ್ಳೆ ಚಳಿ ಇದೆ, ಗಾಳಿ ಕಡಿಮೆ ಆದರೂ ಚಳಿ ಜಾಸ್ತಿ. ನೋಡಿ ನಮ್ಮ ಅಣ್ಣ ಇಲ್ಲೇ ಬಂದಾಯಿತು. ಫುಲ್ಲು ರಶ್ ಇದೆ ಒಳಗೆ, ನೋಡೋಣ ಇರಿ ಒಳಗೆ ಹೋಗ್ಬಿಟ್ಟು. ಇದು ಹಿಂದೆ ಟೆಂಪಲ್, ಒಳಗೆ ಹೋಗಿ ನೋಡೋಣ ಏನಾಗ್ತಿದೆ ಅಂತ. ಬಾಯ್ಸ್ ಏನು ನಡೀತಿದೆ ಅಂತ ಒಳಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಏನು ನಡೀತಿದೆ ಒಳಗೆ ಅಂತ. ಫುಲ್ಲು ಏನೋ ಮೈಕೆಲ್ಲ ಹಾಕೊಂಡು ಮಾತಾಡ್ತಿದ್ದಾರೆ. ನನ್ನ ಪ್ರಕಾರ ಎಷ್ಟೆಷ್ಟು ಏನೇನು ಡೊನೇಟ್ ಮಾಡಿದ್ದಾರೆ ಅಂತ ಏನೋ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಇಲ್ಲಿ ಕಾಣಿಸ್ತಿಲ್ಲ, ಗೊತ್ತಿಲ್ಲ. ನಮ್ಮ ಮಮ್ಮಿ ಅಂತ ಒಳಗಿದ್ದಾರೆ, ಈ ಕಡೆ ಅಂತೂ ವೈಬ್ ಹಿಂಗಿದೆ ಒಳಗೆ. ನೋಡೋಣ ಇಲ್ಲಿ ನೋಡ್ಬೋದು, ಇವರು ಒಂದು ಕಡೆ ಇದ್ದಾರೆ, ಇವರೆಲ್ಲ ಬೇರೆ ಕಡೆ ಇದ್ದಾರೆ. ಇಲ್ಲಿದ್ದಾರೆ, ನಮ್ಮ ಅಪ್ಪ ಪೂರಿ ಮಾಡ್ತಿದ್ದಾರೆ. ಫುಲ್ಲು ಚಳಿಯಲ್ಲಿ ಬಿಚ್ಚಿ ಕೂತ್ಕೊಂಡವ್ರೆ. ಇಲ್ಲಿ ನೋಡ್ಬೋದು ಫುಲ್ ಬೊಟ್ಟಿಗೆಲ್ಲ ಪೂಜೆ ಮಾಡ್ಬಿಟ್ಟವ್ರು ಆಲ್ರೆಡಿ ಒಂದು ರೌಂಡು. ಇಲ್ಲಂತ ಫುಲ್ ಚಳಿ ನೋಡಿ. ಇವರಂತೂ ಇವತ್ತು ಕಡಿಮೆ ಜನ ಇದ್ದಾರೆ, ಯಾಕಂದರೆ ಇವತ್ತು ಬರೀ ನಮ್ಮೂರ್ದು, ಅದು ಮೇನ್ ಪೀಪಲ್, ಮೇನ್ ಫ್ಯಾಮಿಲಿ ಅವ್ರದ್ದು ಅಷ್ಟೇ. ನೋಡೋಣ ಇಲ್ಲಿ ನೋಡಿ, ಎಲ್ಲ ಜೆಂಟ್ಸು ಲೇಡೀಸು ಎಲ್ಲ ಮಿಕ್ಸ್ ಮಾಡೋದು. ಇಲ್ಲೊಂದು ಸ್ವಲ್ಪ ಮಕ್ಕಳು ಆಟ ಆಡ್ತಿದ್ದಾರೆ. ಆಮೇಲೆ ಇವರೆಲ್ಲ ಡ್ರಮ್ ಬಾರ್ಸೋರು, ಡೋಲಿ ಅಂತಾರೆ ಇವ್ರನ್ನ. ಅಲ್ಲೊಂದು ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ. ಸರಿ ಇನ್ನೂ ಸ್ವಲ್ಪ ತಾಗಮಲ್ಲಿ ಸಿಗೋಣ. ಬಾಯ್ಸ್ ಇವತ್ತು ಲಾಸ್ಟ್ ಡೇ ಪಹಾಡಲ್ಲಿ ಮಸ್ತಾಗಿ ಪೂಜೆ ಎಲ್ಲ ಆಯಿತು. ನಿದ್ದೆ ಬರ್ತಿದೆ, ಊಟ ಎಲ್ಲ ಆಯ್ತು, ಸುಸ್ತಾಗ್ಬಿಟ್ಟಿದ್ದೀನಿ. ಅಲ್ಲ ಲೈಟ್ ಕಾಣಿಸ್ತಿದೆ ನೋಡಿ ನಿಮಗೆ, ಬ್ರೈಟ್ ಲೈಟು. ಅಲ್ಲಿಂದ ನಡ್ಕೊಬಂದಿದ್ದೀವಿ ಇವಾಗ. ಅದು ಒಂದೇನಿಲ್ಲ ಅಂದರೂ ಒಂದು 400-500 ಮೀಟರ್ಸ್ ಕೆಳಗಡೆ ಇದೆ ಬೆಟ್ಟ ಥರ. ಫುಲ್ಲು ಸುಸ್ತಾಗೋದೆ ಇವತ್ತು, ಯಾಕಂದರೆ ಅಲ್ಲೇ ಊಟ ಎಲ್ಲ ಮಾಡ್ಬಿಟ್ಟೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಕರ್ಕೊಂಡು ಹೋಗ್ತಾವಳೆ. ಇವಳೇ ತರಲೆ ತಂಗಿ, ಇವಳೇ ಇರ್ತಾಳೆ ಯಾವಾಗೂ ನನ್ನ ಜೊತೆ. ಸರಿ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ, ಅಲ್ಲಿವರೆಗೂ ಬೈ. ಬಾಯ್ಸ್ ಮನೆಗೆ ಬಂದಾಯಿತು. ಫುಲ್ ಅಂದರೆ ಫುಲ್ಲು ಚಳಿ. ಇವತ್ತೇ ಲಾಸ್ಟು ಮನೇಲಿ, ಆಮೇಲೆ ಬೆಂಗಳೂರಿಗೆ ಬರ್ತೀವಿ. ಇಲ್ಲಿ ನೋಡಿ ಇವಾಗ ಬಿಸಿ ಬೆಚ್ಚಗಿದೆ, ಕಾಯಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಮನೆ ನೋಡ್ಬೋದು, ಇದೆ ನಮ್ಮ ಪಹಾಡಿ ಮನೆ. ಹೆಂಗೆ ಕಾಣಿಸುತ್ತೆ ನೋಡಿ ನೈಟ್ ಹೊತ್ತು.
ಇಷ್ಟೇ ಲೈಟು ಫುಲ್ಲು ಡಿಮ್ಮಾಗಿದೆ, ಮಸ್ತಾಗಿ ಫುಲ್ಲು ಸುಸ್ತಾಗೋಯ್ತು. ಇಲ್ಲಿ ಡ್ರಿಂಕಿಂಗ್ ವಾಟ್ರ್ ಬರುತ್ತೆ, ಅದು ಯೂಸ್ ಮಾಡಲ್ಲ, ಇದು ಕೆಳಗಡೆ ಹೋಗಿ ತಗೊಬರೋದು ಅಷ್ಟೇ. ಮಸ್ತಾಗಿದೆ, ಸ್ಟಾರ್ ಎಲ್ಲ ಕಾಣಿಸುತ್ತೆ, ಇದು ಕ್ಯಾಪ್ಚರ್ ಆಗೋಲ್ಲ ಇದರಲ್ಲಿ. ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ 2-3 ಲೈಟು ಇಲ್ಲಿಂದ ಬಂದಿದ್ದು. ಇವಾಗ ಫುಲ್ಲು ಸುಸ್ತಾಗೋಯ್ತು ನೋಡಿ. ಇವಳು ತರಲೆ ತಂಗಿ ಬಾ ತರ್ತ. ಹಂಗಂದ್ರೆ ಒಳಗಡೆ ಹೋಗಿದ್ದು ಮೇಲ್ಗಡೆ ಕಿಚನ್ಗೆ ಫುಲ್ಲು ಹೊಗೆ ಅಂತೆ, ಹಿಂಗಿದೆ ಅಂತ ಕಣ್ಣು ಉರಿತಿದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಗೈಸ್, ನಾಳೆ ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ದಿ ನೆಕ್ಸ್ಟ್ ಡೇ ಗೈಸ್ ನೋಡಿ ತೋರಿಸ್ತೀನಿ ಹೆಂಗೆ ಮಜ್ಜಿಗೆ ಮಾಡೋದು ಅಂತ. ನೋಡಿ ಇದು ಮೊಸರು, ಇದು ಮೊಸರು, ಇವು ಮೊಸರು ಇದರೊಳಗಡೆ ಹಾಕ್ಬಿಟ್ಟು ಆಮೇಲೆ ಮಾಡೋದು. ಇವರು ನಮ್ಮ ತಾತ ಸನ್ಕಿಸ್ಡ್ ಫ್ರೇಮು ನೋಡಿ. ಇದನ್ನ ಹಾಕ್ಬಿಟ್ಟು ಅದರೊಳಗಡೆ ಫುಲ್ಲು ಇದು ಮಾಡ್ತಾರೆ, ಅದನ್ನ ರೌಂಡ್ ಥರ. ಆವಾಗ ಮಜ್ಜಿಗೆ ಬರೋದು ಅದರಿಂದ. ಮಜ್ಜಿಗೆ ಮಜ್ಜಿಗೆ ಕಡಿಯೋದಂತೆ ನಾವು ಅಪ್ಪ ಹೇಳ್ಕೊಡ್ತಾರೆ ಇವಾಗ. ನಾವು ಚುಗಿಲೋ ನೀವು बाय 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 नहीं भैया देखा और खाने हाँ भजी खाने क्रीम जैसा क्या ये बात वाला क्रीम तरह है गाइस सेम अरे खड़ा दे बस ये मज्जिगे भी मुसोरू भी है हाँ निको क्रीम जैसा और ये में फर्क बोलो ये अब इससे डिफरेंस इರುತ್ತೆ ಅಂತ फर्क बोलो सही जो अब ये कौन ಗೈಸ್ ನೋಡಿ ಇವಾಗ ಅದಕ್ಕೆ ಒಂಥರ ಕ್ಯಾಪ್ ಥರ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ತಿದ್ದಾರೆ. ಕ್ಲೋಸ್ ಮಾಡಿಬಿಟ್ಟು ದಾರ ಹಾಕ್ತಿದ್ದಾರೆ. ಈ ದಾರ ನೋಡಿ ಹೆಂಗೆ ಅಂತ ನೋಡಿ. ಇವಾಗ ಅದನ್ನ ಎಳಿತಾರೆ, ಫುಲ್ಲು ರೌಂಡ್ ಕಡಿತಾರೆ, ಮೊಸರು ಕಡಿತಾರೆ, ಮಜ್ಜಿಗೆ ಆಗತ್ತೆ, ಆಮೇಲೆ ಬೆಣ್ಣೆ ಬರುತ್ತೆ. ಬೆಣ್ಣೆ ಮೇಲೆ ಸೇರಿಸುತ್ತೆ. खत्म हो आई लास्ट वो कट बनाई थी हाँ एडिट आदे कष्ट जोर ला बरोबर ಝೂಮರ್ ಪಾಪ ಲೇಖ ಝೂಮರ್ ಗೈಸ್. ಇದನ್ನ ನೋಡಿ ಮೆತ್ತಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ. ಇದನ್ನು ಫುಲ್ ಸ್ಟ್ರೆಂತ್ ಕೊಟ್ಟು ಮಾಡಿದ್ರೆ ಪರ್ಫೆಕ್ಟಾಗಿರುತ್ತೆ. ಫುಲ್ ಸ್ಟ್ರೆಂತ್ ಕೊಟ್ಬಿಟ್ಟು ಹೇಳಿದ್ರೆ ಹಂಗೆ ಇರುತ್ತೆ. ಸ್ಟ್ರೆಂತ್ ಇಲ್ಲ ಅಂದರೆ ಹಿಂಗಾಗೋಗುತ್ತೆ. ವಯಸ್ ನನಗಂತೂ ಫುಲ್ ಕೈ ನೋವು ಬಂದ್ಬಿಡ್ತೀವಿ. ಇವಾಗ ನಾವು ಅಪ್ಪನಿಗೆ ಬರುತ್ತೆ, ನನಗೆ ಹೇಳ್ತಾರೆ ಇವಾಗ ನೋಡಿ ಲೂಸಾಗಿ ಇಟ್ಕೊಂಡಿದ್ದಾರೆ ಕೈ, ಅಲ್ಲಿ ನೋಡಿ ಅದಕ್ಕೆ ಹಿಂಗಾಗ್ತಿದೆ. ಸುಮ್ಮನೆ ನಮ್ಮಪ್ಪ ನನಗೆ ಹೇಳೋದು ಇವಾಗ ಕೈ ನೋವು ಬರತ್ತೆ, ನಮ್ಮ ಅಪ್ಪನಿಗೆ ಗೊತ್ತಾಗುತ್ತೆ. ನಮ್ಮ ಅಪ್ಪನ ಕೈಲಿ ಆಗಿಲ್ಲ, ಫುಲ್ ಸುಸ್ತಾಗ್ಬಿಡ್ತಿದೆ. ಇವಾಗ ನಮ್ಮ ತಾತ ಮಾಡ್ತೀನಿ, ನಮ್ಮ ತಾತ ತೋರಿಸ್ತೀನಿ ಅಂತಂದ್ರು. ಇವಾಗ ನಮ್ಮ ಅಪ್ಪನಿಗೂ ಫುಲ್ ಸುಸ್ತಾಗೋಯ್ತು.
ಇವಾಗ ನಮ್ಮ ತಾತ ನೋಡಿ ಮಸ್ತಾಗಿ ಆರಾಮಾಗಿ ಮಾಡ್ತವ್ರೆ. ಕಾಣಿಸತ್ತೇನೋ ಗೊತ್ತಿಲ್ಲ, ನಮ್ಗಾದ್ರೆ ಕಷ್ಟ ಆಗೋಯ್ತು ಇಲ್ಲಿ. यो हात चाहिँ सार मान्दरको येमा सार मान्दर भित्र कि अब येमा ये अब ये रिस हो नि ए ಗೈಸ್ ಅದು ಎಳಿಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸುಮ್ಮನೆ ಸಪೋರ್ಟ್ಗೆ, ರೈಟ್ ಹ್ಯಾಂಡಲ್ಲೇ ಸ್ವಲ್ಪ ಸ್ಟ್ರೆಂತ್ ಕೊಡಬೇಕು. ಸ್ಪಿನ್ ನೀವು ಕ್ಲೀನಾಗಿ. काम भच्छ पऱ्यो रे केहीको उठ्यो त्यो त मुखै दिन बिगार खाँदै राखेँ लुटी आयो भने ಗೈಸ್ ಆಗಿರುತ್ತೆ. हेर्नु पर्यो भन्यो रे अब बैसकिया थोड़ा बाहर खड़ा होगा बगे ಗೈಸ್ ನೋಡಿ, ಇವಳು ಒಂದು ನನ್ನ ತಂಗಿ 20 ಸಲ ಕೇಳ್ತಾಳೆ ಏನಾದರೂ ಹೇಳಿದ್ರೆ. ಬಸ್ ಇಲ್ಲಿಂದ ಈಚೆ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಅಮ್ಮ ಜಾಸ್ತಿ ಝೂಮ್ ಮಾಡ್ಬಿಟ್ಟೆ ನೋಡಿ. ವಿಂಡೋ ಎಷ್ಟಿರುತ್ತೆ ವಿಂಡೋ, ಇದೆಲ್ಲ ಬಕ್ಕೊಂಡೇ ಇರಬೇಕು. ಇದೇ ಕಿಚನ್ ರೂಮು, ಬೇರೆ ಮನೆದು. ಇದು ಕಿಚನ್ ರೂಮು. ಈ ಸ್ಟವ್ ಬರೀ ಟೀ ಕಾಫಿ ಮಾಡೋಕ್ಕೆ, ಯಾಕಂದರೆ ಗ್ಯಾಸ್ ತುಂಬ ಕಾಸ್ಟ್ಲಿ ಇಲ್ಲಿ. 3000ನೋ 2800 ರೂಪಾಯಿನೋ, ತುಂಬ ಕಾಸ್ಟ್ಲಿ ಇಲ್ಲಿ. ಅದಕ್ಕೆ ಇದರಲ್ಲೇ ಮಾಡೋದು. ಇಲ್ಲಿ ಯಾರೋ ಮಲ್ಕೊಂಡವನು, ಯಾರಂತ ಗೊತ್ತಿಲ್ಲ, ಅಂತ ಅಮ್ಮ ಏನೋ. ಇಲ್ಲಿ ನೋಡಿ, ಇದು ಈ ಕಡೆ ವ್ಯೂ. ಇವಳು ತರಲೆ ಬಂದ್ಲು. ಪದಮ್ ಇಳಿಲ್ವಾ, ಫುಲ್ಲು ತರಲೆ ಅವಳು. ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಗಡ್ಡಿಯು ನೋಡಿ ಹೆಂಗಿರತ್ತೆ ನೋಡಿ. ಇದು मजिगे भयो कि गाडी मजिगे भयो. अब यो मक्खन भयो, अब मोटो हुने मक्खन भयो. अब यो मजिगे त भयो. ಅದು ಗಟ್ಟಿ ಇರೋದು ಬೆಣ್ಣೆ, ನೀರು ಚಿರ ಇರೋದು ಮಜ್ಜಿಗೆ ಅಂತೆ. अब एकदम क्लियर भयो क्या? क्लियर भयो. मजिगे छाँच्ची ಪೊಗ ಬಾಜೆ ಬುಲಾನ್ लाग्या. ಆಯೇ ಗೈಸ್, ಇವಾಗ ಟೆಂಪಲ್ ಹತ್ರ ಹೋಗ್ಬೇಕಂತೆ. ಟೆಂಪಲ್ ಹತ್ರ ಹೋಗ್ತೀನಿ. ಟೆಂಪಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಬರೋಣ.